ಅರ್ಪಿಸುತ್ತಾ ತತ್ಸ್ವರೂಪರು ಅಕ್ಕನ ಪರಾವತಾರಿಗಳು ಮೋಕ್ಷಗಳ ಮಹಾಮಾತೆ ಎನ್ನಾತ್ಮ ಕಲ್ಯಾಣ ಕರ್ತೃಗಳಾದ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಾತೋಶ್ರೀಯವರ ಪಾವನ ಪಾದಾರವಿಂದಕ್ಕೂ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ಸ್ವರೂಪರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿಕೊಂಡು ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ ಉಪದೇಶಾಮೃತವನ್ನು ಕರುಣಿಸಲಿರುವ ವಯೋವೃದ್ಧರು ಜ್ಞಾನವೃದ್ಧರು ಅನುಭಾವಿಗಳು ಮುಮುಕ್ಷುಗಳ ಹಿತಚಿಂತಕರಾಗಿರುವ ಸದ್ಗುರು ಅಪ್ಪಾಜಿಯವರ ಪವಿತ್ರ ಡಿದಾವರಿಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಜ್ಞಾನಾಮೃತವನ್ನು ಪಾನ ಮಾಡಲು ಬಂದ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಪ್ರತಿನಿತ್ಯದ ನಿಯಮಾನುಸಾರವಾಗಿ ನಡೆದುಕೊಂಡು ಬರಲಿರುವ ಈ ಸತ್ಸಂಗ ಕಾರ್ಯಕ್ರಮದ ಸಾಯಂಕಾಲದ ಚಿಂತನೆಯಲ್ಲಿ ಶ್ರೀ ವ್ಯಾಸ ಭಗವಂತನಿಂದ ವಿರಚಿತವಾಗಿರುವ ಶ್ರೀಮದ್ ಭಾಗವತವನ್ನು ನಾವೆಲ್ಲ ಚಿಂತನೆ ಮಾಡ್ತಾ ಸದ್ಗುರುನಾಥ ಪರಮಾತ್ಮನ ಸ್ವರೂಪವನ್ನು ವರ್ಣನೆ ಮಾಡಿ ಆ ಭಾಗವತ ಕಥಾವನ್ನು ಗಣಪತಿ ಮತ್ತು ವ್ಯಾಸ ಭಗವಂತ ಇಬ್ಬರೂ ಸೇರಿ ರಚನೆ ಮಾಡಿ ಇದರ ಪ್ರಚಾರ ಯಾರು ಮಾಡಬೇಕು ಅಂತ ಚಿಂತೆಯಾಯಿತು. ಮಹಾತ್ಮರು ತಾವು ಕಂಡುಂಡ ಸತ್ಯವನ್ನು ಜಗತ್ತಿಗೆ ಉಣಿಸಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಅನಂತ ಗ್ರಂಥಗಳನ್ನು ಬರೀತಾರೆ. ಬರೆದ್ರೂ ಒಳಗೊಂದು ಕಳಕಳಿ ಇರುತ್ತದ ಮಹಾತ್ಮರಿಗೆ. ಏನಂತ? ಇದನ್ನು ಯಾರಾದರೂ ಪ್ರಚಾರ ಮಾಡಬೇಕು, ಸರ್ವ ಮುಮುಕ್ಷುಗಳ ಕಲ್ಯಾಣ ಈ ಗ್ರಂಥಗಳಿಂದ ಆಗಬೇಕು ಅಂತ. ಈಗ ಕೇಳ್ತೀರಿ ನೀವು, ಅಪ್ಪುಗಳು ಎಷ್ಟೆಲ್ಲ ಗ್ರಂಥಗಳನ್ನು ಬರೆದಾರ. ಈಗೆಲ್ಲ ಪುಸ್ತಕ ಓದೋರೆ ಕಮ್ಮಿ ಆಗಿವಿ ನಾವು, ಹೌದಿಲ್ರಿ? ಯಾವ ಮುಮುಕ್ಷುಗಳಿಗಾಗಿ ಗ್ರಂಥಗಳನ್ನು ಬರೆದ್ರು ಇವತ್ತು ಮುಮುಕ್ಷತ್ವನೇ ಕಡಿಮೆ ಆಗ್ಯದಂದ್ರೆ ಓದೋರ್ನು ಕಮ್ಮಿನೇ, ಹೌದಿಲ್ರಿ? ಆದ್ರೂ ಅವ್ರ ಕಳಕಳಿ ಏನಂತ? ಓದಲಿ, ತಿಳ್ಕೊಳ್ಳಿ, ನಾವು ಕಂಡಿರ್ತಕ್ಕಂಥ ಸತ್ಯವನ್ನ ಅವರು ಕಾಣ್ಲಿ ಅಂತಕ್ಕಂಥ ಕರುಣೆ ಮಹಾತ್ಮಂದು. ಹಂಗ ವ್ಯಾಸ ಭಗವಂತನು ಕೂಡ ಗ್ರಂಥವನ್ನ ರಚನೆ ಮಾಡಿದ. ವೃದ್ಧಾವಸ್ಥೆ ಅವರಿಗೆ, ವಯಸ್ಸಾಯಿತು, ಇನ್ನಿದನ್ನ ಪ್ರಚಾರ ನನಗಂತೂ ಮಾಡಕ್ಕಾಗಂಗಿಲ್ಲ, ಏನು ಮಾಡಬೇಕು? ಇದು ಸಾಮಾನ್ಯವಾಗಿರ್ತಕ್ಕಂಥ ಗ್ರಂಥ ಅಲ್ಲ, ಇದು ಪ್ರೇಮದ ಗ್ರಂಥ, ಭಕ್ತಿಯಿಂದ ಕೂಡಿಕೊಂಡಿರ್ತಕ್ಕಂಥ ಈ ಗ್ರಂಥವನ್ನ ಉಪದೇಶ ಮಾಡತಕ್ಕಂಥ ಅಧಿಕಾರಿ ಯಾರು ಅಂತ ಕೇಳಿದ್ರ ಪರಮ ವೈರಾಗ್ಯ ಉಳ್ಳಂಥವನೇ ಅಧಿಕಾರಿ ಅದನ. ಹಂಗಾದ್ರ ಇಂಥ ವಿರಾಗಿ ಪುರುಷರು ಯಾರು ಸಿಕ್ಕಾರಪ್ಪ? ವಿಚಾರ ಮಾಡಿ ಸ್ವತಃ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಂಡು, ಹೇ ಭಗವಂತ, ನೀನೇ ವೈರಾಗ್ಯದ ಸ್ವರೂಪ ಇದ್ದಿ, ನಿನ್ನಿಂದನೇ ಈ ಕಥಾ ಪ್ರಚಾರ ಆಗಲಿಕ್ಕೆ ಯೋಗ್ಯ ಅದ, ನೀನೇ ನನ್ನ ಗರ್ಭದಲ್ಲಿ ಮಗನಾಗಿ ಬರಬೇಕು ಅಂತ ತಪಸ್ಸನ್ನ ಮಾಡಿ, ಆ ತಪಸ್ಸಿಗೆ ಪರಮಾತ್ಮ ಮೆಚ್ಚಿ ಏನು ಬೇಡು ಅಂತ ಕೇಳಿದ್ರ, ನೀ ಮಗ ಆಗಿ ಬರದೆ ನನಗೆ ವರ ಕೊಡು ಅಂತ ತಿಳ್ಕೊಂಡು ಪರಮಾತ್ಮ ಶುಕದೇವನ ರೂಪದಲ್ಲಿ ಅವತಾರವನ್ನ ತಗೊಂಡ ಅಂತ ನಾವು ನಿನ್ನೆ ದಿವಸ ಕೇಳ್ತಾ ಬಂದಿದ್ವಿ. ಆದ್ರ ಪರಮಾತ್ಮನಿಗೊಂದು ಚಿಂತೆ ಏನು? ಸಂಸಾರದೊಳಗ ನಾವು ಹೋದೆ ಅಂದ್ರ ಎಲ್ಲಿ ಮಾಯ ನನ್ನ ಕೊಳ್ಳಿಗೆ ಬೀಳುತ್ತದೋ ಏನು. ನೋಡ್ರಿ, ನಿಶ್ಚಿಂತನಾಗಿ ಸಮಾಧಿ ಅವಸ್ಥದೊಳಗ ಆನಂದವನ್ನ ನಾ ಅನುಭವಿಸ್ತಾ ಇದ್ದೀನಿ, ಮತ್ತು ಹೊರಗೆ ಬಂದ ನಾ ಅದನ್ನು ಪ್ರಚಾರ ಮಾಡಲಿಲ್ಲ ಅಂದ್ರೆ ಸ್ವಾರ್ಥಿನೂ ಆಗ್ತೀನಿ. ಬಂದೆ ಅಂದ್ರ ಮಾಯ ನನಗ ಎಲ್ಲಿ ಬೀಳ್ತದೋ ಕೊಳ್ಳಿಗೆ ಅಂತ ಚಿಂತೆ ಆಯಿತು ಪರಮಾತ್ಮನಿಗೆ. ನಿನಗೆ ಯಾವ ಮಾಯನು ಕೂಡ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನೀ ಮಾಯಾಧೀಶ ಇದ್ದಿ, ನಿನಗೆ ಹೆಂಗದು ಮಾಯ ನಿನಗೆ ದುಃಖ ಕೊಡ್ತದ ಅಂತ ವ್ಯಾಸ ಭಗವಂತ ಹೇಳಿದ ಬಳಿಕ ಪರಮಾತ್ಮ ಅವತಾರವನ್ನ ತಗೊಂಡ ಅಂತ ನಾವು ಕೇಳಿದ್ವಿ. ಅದಕ್ಕೆ ಅವ್ರು ಹೇಳ್ತಾರ, ಜ್ಞಾನಿ ಪುರುಷ ಮಾಯೇಕೆ ಸಂಗ ನಹಿ ರಕ್ತೆ ಹೈ. ನೋಡ್ರಿ, ಜ್ಞಾನಿಯಾಗಿರ್ತಕ್ಕಂಥವನು ಮಾಯದ ಸಂಘವನ್ನ ಇಟ್ಕೊಳ್ಳಂಗಿಲ್ಲ ಅವ. ನಾವೆಲ್ಲ ಪ್ರಪಂಚದೊಳಗೆ ಏನು ಮಾಡಿವಿ ಅಂದ್ರ ಮಾಯೆಯ ಜೊತೆಗೇನೆ ಸಂಬಂಧವನ್ನ ಬೆಳೆಸ್ಕೊಂಡಿವಿ ನಾವು. ಅದಕ್ಕೆ ಪ್ರತಿ ಕ್ಷಣ ಜೀವನಿಗೆ ದುಃಖ ಯಾಕಾಗ್ತದ ಅಂದ್ರ ಈ ಮಾಯಾ ಅವಿದ್ಯೆಯಿಂದ ಕೂಡ್ಕೊಂಡಿವಿ ಅಂತ ತಿಳ್ಕೊಂಡನೆ ದುಃಖ ಆಗ್ತದ. ಯಾವಾಗ ಮಾಯಾಧೀಶನನ್ನ ನಾವು ಆಶ್ರಯ ಮಾಡ್ಕೊಂಡ್ವಿ ಅಂದ್ರ ಮಾಯ ನಮಗೇನು ಮಾಡಾಕ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಅಪ್ಪಗಳು ಹೇಳ್ತಿರ್ತಾರ, ಶ್ರೀಮಂತರ ಮನೆ ಮುಂದ ನಾಯಿ ಕಟ್ಟಿರ್ತಾರಂತ,
ನಾವು ಮನ್ಯಾಗ ಪ್ರವೇಶ ಮಾಡಬೇಕಾಗಿತ್ತು, ಸಾವುಕಾರ ಭೇಟಿ ಆಗ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು? ಮೊದಲು ಅವನು ಕರಿಬೇಕಂತ, ಹೌದಿಲ್ರಿ? ಯಾವಾಗ ಮಾಲಕ್ ಬಂದಂದ್ರ ನಾಯಿ ಗಪ್ಪ ಆಗ್ತದ ನೋಡ್ರಿ. ಅದು ಇಲ್ಲ ಅಂದ್ರ ಒದರ್ತದೆ, ಅದು ಕಡಿಯಕ್ಕೆ ಬರ್ತದ, ಮೈ ಮೇಲೆ ಆರ್ತಿರ್ತದಂತ. ನೋಡಿರಿಲ್ ನೀವು, ನಾಯಿ ಸಾಕಿದವ್ರ ಮನೆಗೆ ಹೋದ್ರಿ ಅಂದ್ರ ಯಾವಾಗ ಮಾಲಕ್ ಬಂದ್ ಯಾಕ ಅಂದಂದ್ರ ಗಪ್ಪ ಅದ. ಹಂಗ ಮಾಯ ಏನದ ಅಂದ್ರ ಪರಮಾತ್ಮನ ಆಧೀನ ಅದ, ತಿಳಿತ್ರಿ? ಮಮ ಮಾಯಾ ದುರತ್ಯಯ ಅಂತನ ಪರಮಾತ್ಮ ಭಗವದ್ಗೀತೆಯೊಳಗ ಏನು ತ್ರಿಗುಣಾತ್ಮಕವಾಗಿರ್ತಕ್ಕಂಥ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ ಹೇಳ್ತಾನ ಅರ್ಜುನ. ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಮಾಯೆಯನ್ನ ಯಾರು ಗೆದಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರ್ದು? ನನ್ನ ಅಧೀನವಾಗಿರ್ತಕ್ಕಂಥ ಮಾಯೆ. ಯಾರು ನನ್ನನ್ನೇ ಶರಣಾಗತರಾಗುತ್ತಾರ, ತಮ್ಮನ್ನ ತಾವು ನನಗ ಒಪ್ಪಿಸ್ಕೊಂಡಿರ್ತಾರ, ಅಂಥವನು ಮಾತ್ರ ಮಾಯ ಗೆದ್ಯಾಕ ಬರ್ತದೆ ವಿನಃ ಎಲ್ಲರೂ ಮಾಯಕ ಒಳಗಾದವರೇ ನಾವು. ಅದಕ್ಕ ನಾವು ಆ ಮಾಯೆಯಿಂದ ದೂರ ಆಗಬೇಕಾದ್ರ ಒಂದು ಜ್ಞಾನಾರ ಮಾಡ್ಕೋಬೇಕು, ಒಂದು ಪರಮಾತ್ಮನ ಆಶ್ರಯವನ್ನ ಮಾಡಿಕೊಂಡು ಅದು ನಮಗೇನು ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಜ್ಞಾನಿಗಳು ಆ ಮಾಯದ ಜೊತೆಗೆ ಸಂಘವನ್ನ ಯಾವತ್ತೂ ಇಟ್ಕೊಳ್ಳಂಗಿಲ್ಲ. ಅದು ಮಿಥ್ಯ, ಹೌದಿಲ್ರಿ? ಮಾಯ ಅಂದ್ರೇನು? ಯಾಮ ಸಾ ಮಾಯ. ಯಾವುದು ಇಲ್ಲವೇ ಇಲ್ಲವೋ ಅದು ಮಾಯ. ಆದ್ರೂ ಕೂಡ ಇಷ್ಟೆಲ್ಲ ಜಗತ್ತಿನೊಳಗ ನಮಗ ದುಃಖವನ್ನ ಕೊಡಕತ್ತದ. ಅದು ಇಲ್ಲದಿಷ್ಟು ದುಃಖ ಕೊಡತದಂದ್ರ ಇದ್ದಿರ್ತಕ್ಕಂಥ ಪರಮಾತ್ಮನ ನಂಬಿದ್ವಿ ಅಂದ್ರೆ ಎಷ್ಟು ಸುಖಿ ಆಗಕ್ಕಿಲ್ಲ ನಾವು, ಹೌದ್ರಿ? ಇಲ್ಲದ್ರ ಮ್ಯಾಗ ಬಹಳ ಪ್ರೀತಿ, ಇದ್ದದ್ರ ಮ್ಯಾಗ ಆ ಮಾಯದ ಮ್ಯಾಗ ಎಷ್ಟು ಪ್ರೀತಿ ಇದ್ದೀವಿ ಅಷ್ಟೇ ಪ್ರೀತಿ ಪರಮಾತ್ಮನ ಮ್ಯಾಗ ಇಟ್ಟಿದ್ವಿ ಅಂದ್ರ ನಮ್ಮಂತ ಸುಖಿ ಜಗತ್ತಿನೊಳಗೆ ಯಾರು ಇರಂಗಿಲ್ಲ. ಅದಕ್ಕೆ ಜ್ಞಾನಿಯಾಗಿರ್ತಕ್ಕಂಥವನು ಮಾಯೆ ಜೊತೆಗೆ ಸಂಬಂಧವನ್ನ ಬೆಳೆಸ್ಕೊಳಕ್ ಯಾವತ್ತೂ ಇಚ್ಛಾ ಮಾಡಂಗಿಲ್ಲ. ಅದನ್ನು ದೂರೇ ಸರಿಸಿರ್ತಾನ. ನಾವು ಮಿಥ್ಯೆ ಅದ, ಅದು ಸುಳ್ಳದ, ಇಲ್ಲದ್ದದ, ಅದು ನನಗೇನು ಮಾಡಂಗಿಲ್ಲ, ದೂರ ಇರ್ತಾನ ಅದರಿಂದ. ಅದಕ್ಕೆ ಜ್ಞಾನಿ ಪುರುಷ ಮಾಯಾಸೆ ಸದಾ ಅಸಂಗ ರಹನೇಕ ಪ್ರಯತ್ನ ಕರ್ತೆ ಹೈ. ಅದಕ್ಕೆ ಅವ ಸದಾ ಅದರಿಂದ ದೂರಿದ್ದು ಅಸಂಗವಾಗಿ ಇರಲಿಕ್ಕೆ ಪ್ರಯತ್ನ ಮಾಡ್ತಾನೆ ವಿನಃ ಮಾಯದ ಜೊತೆಗೆ ಸಂಬಂಧವನ್ನ ಬೆಳೆಸಂಗಿಲ್ಲ ಜ್ಞಾನಿಯಾಗಿರ್ತಕ್ಕಂಥವನು. ಅತಃ ವೈಷ್ಣವ ಭಕ್ತ ಮಾಯಾಮೇ ಬಿ ಈಶ್ವರ ಕ ಅನುಭವ ಕರ್ತೆ ಹೈ. ನೋಡ್ರಿ, ಆದ್ರ ವೈಷ್ಣವ ಭಕ್ತ ಏನದನಲ್ಲ, ಆ ಮಾಯಾದೊಳಗನೆ ಅವ ಏನು ಮಾಡ್ತಾನ? ಪರಮಾತ್ಮನನ್ನ ನೋಡ್ತಾನ. ಸರ್ವ ಏನು ತೋರ್ತಕ್ಕಂಥ ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತದ, ಇದು ಎಲ್ಲವೂ ಪರಮಾತ್ಮ ಏನ್ರಿ? ಮಾಯಾ ಐತಿ ಅಂತ ನಂಬಲಿಲ್ಲವ, ಎಲ್ಲವೂ ಪರಮಾತ್ಮನೇ ಅದನ್ನ. ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ವಿಶ್ವತೋ ಭಾವು ನೀನೇ ದೇವ ಅಂತ ಬಸವಣ್ಣ ಹೆಂಗ ಮಾಯಾ ಜಗತ್ತಿನೊಳಗ ಎಲ್ಲ ಪರಮಾತ್ಮನನ್ನ ನೋಡಿದ, ಹಂಗ ನಿಜವಾಗಿ ಭಕ್ತ ಇದ್ದ ಅಂತ ಕೇಳಿದ್ರ ಈ ಮಾಯಾದೊಳಗನು ಪರಮಾತ್ಮನನ್ನೇ ನೋಡ್ತಾನ. श्री सुखदेव जी के जन्म की कथा है दूसरे पुराण में भी है. ಆದ್ರೆ ಈ ಸುಖದೇವನ ಕಥೆಯನ್ನು ನಾವು ಹೇಳ್ತೀವಲ್ಲ, ಇದು ಅನ್ಯಾನ್ಯ ಪುರಾಣದೊಳಗೂ ಕೂಡ ಪ್ರಸಂಗ ಬಂದಾಗ ಅವರ ಕಥೆಯನ್ನ ಹೇಳ್ತಾ ಬರ್ತಿರ್ತಾರ. ಅದಕ್ಕೆ ಸುಖದೇವ್ಜಿ 16 ವರ್ಷ ಪರ್ಯಂತ ಮಾತಾ ಕೆ ಪೇಟ ಮೇ ರಹೇತೆ. ನೋಡ್ರಿ, ಆ ಸುಖದೇವ ಯಾರು? ಪರಮಾತ್ಮನೇ, ಶಂಕರನೇ. ಅವನು ಯಾವಾಗ ಜನ್ಮ ತಗೋಬೇಕು ಅಂತ ಅಪೇಕ್ಷೆ ಮಾಡಿದ, ಬಂದ ತಾಯಿ ಗರ್ಭಕ್ಕ ಏನ್ ಮಾಡಿದ ಅವ? ಜಲ್ದಿ ಹೆಂಗ ಎಲ್ಲಾ ಮಕ್ಕಳು 9 ತಿಂಗಳಾತಂದ್ರ ಒಳಗಿರಕ ನೋಡ್ರಿ ಅವು ಒದ್ದಾಡ್ತಾವ, ಯಾವಾಗ ಹೊರಗೆ ಬರ್ಲಪ್ಪ ಅಂತ. ಇವ ಏನು ಮಾಡಿದ? ಸುಖದೇವ ತಾಯಿ ಗರ್ಭದೊಳಗ ಎಷ್ಟು ವರ್ಷ ಇದ್ದಂತ? 16 ವರ್ಷ ಇದ್ದಂತ. ನೋಡ್ರಿ, ಒಂದಲ್ಲ ಎರಡಲ್ಲ, 9 ತಿಂಗಳೇ ದೊಡ್ಡದಾಗಿರ್ತದ. 16 ವರ್ಷದ ತನಕ ಒಳಗ ಇದ್ದ, ಹೊರಗ ಬರಕ್ ಒಲ್ಲೆನ ಕತ್ತಿದವ. ಯಾಕ? ಎಲ್ಲಿ ಹೊರಗೆ ಬಂದಂದ್ರ ಮಾಯ ಕೊಳ್ಳಿಗೆ ಬೀಳ್ತದೋ, ಅವನಿಗೆ ಭಯ ಅದ ನೋಡ್ರಿ. ಅದಕ್ಕ ಅವ ಅಂತಾನ, ನಾ ಒಟ್ಟ ಹೊರಗ ಬರಂಗಿಲ್ಲ ಅಂತ ಒಂದಲ್ಲ ಎರಡಲ್ಲ 16 ವರ್ಷ ಉಳ್ಕೊಂಡಂತ. ಮಾಕೆ ಪೇಟ ಮೇ 16 ವರ್ಷ ತಕ್ಕ ಪರಮಾತ್ಮಕ ಧ್ಯಾನ ಕಿಯ. ಏನ್ ಮಾಡಿದ? ಒಳ ಕುಂತ್ಕೊಂಡೆ ಪರಮಾತ್ಮನ ಧ್ಯಾನ ಮಾಡಕತ್ತಿದ 16 ವರ್ಷ ಪರ್ಯಂತರವಾಗಿ. ವ್ಯಾಸಜಿನೇ ಪೂಚಾ ಕಿ ತುಮ್ ಬಾಹರ್ ಕ್ಯೂ ನೈ ಆತೆ ಹೋ. ಅವಾಗ ವ್ಯಾಸ ಅಂತಾನಲ್ಲಪ್ಪ, ನೀ ಯಾಕೆ ಹೊರಗೆ ಬರಕ್ ಅಲ್ಲೆಂತಿ?
ಹೌದಿಲ್ಲ? ಎಲ್ಲ ಕೂಸ್ಗಳು ಯಾವಾಗ ಹೊರಗೆ ಬರ್ಲಿ ಅಂತ ಒದ್ದಾಡ್ತಾವು. ಅಲ್ಲೇನು ಚಲೋ ಐತೇನು? ಒಳಗೆ ಕುಂತ ಆರಾಮಾಗಿ ಬೋಗ್ಸಾಕ ಅವನಿಗೆ ಏನದ ರೀ? ತಾಯಿ ಗರ್ಭ ಅಂದ್ರೆ ಒಂದು ದೊಡ್ಡ ನರಕ. ಅಂತ ನರಕದೊಳಗಿದ್ದು ಇವ ಪರಮಾತ್ಮನ ಧ್ಯಾನ ಮಾಡಾಕತ್ತಾನ ನೋಡ್ರಿ. 16 ವರ್ಷ ಮಾಡಿದ ವ್ಯಾಸ ಅಂತನ, ಯಾಕೆ ಹೊರಗೆ ಬರಕ್ ಒಲ್ಲಿಂತಿ ನೀನು, ತಾಯಿ ಗರ್ಭದಿಂದ ಯಾಕೆ ಬರುವಲ್ಲಿ ಅಂತ ಕೇಳಿದ್ರ ಸುಖದೇವ್ಜಿನೇ ಉತ್ತರ ದಿಯಾ, ಮೈ ಸಂಸಾರಕ್ಕೆ ಬಯಸೆ ಬಾಹರ್ ನಹಿ ಆತಾ ಹೂ. ನನಗೆ ಸಂಸಾರದ ಅಂಜಿಕೆ ಅದ, ಅದಕ್ಕೆ ನನಗೆ ಹೊರಗೆ ಬರಾಕ ಒಲ್ಲೆ ಆಗ್ಯದ ಅಂದಂತ ಶುಕ. ಮುಜೆ ಮಾಯಕ್ಕೆ ಬಯಲಗ್ತಾ ಹೈ, ನನಗೆ ಮಾಯದ ಅಂಜಿಕೆ ಒಂದದ. इस पर श्री द्वारिकानाथ ने आश्वासन दिया कि मेरी माया ತುಜೆ ನಹಿ ಲಗ್ ಸಕೇಗಿ. ಯಾವಾಗ ನನಗೆ ಹೊರಗೆ ಬರಕ್ಕಾಗಂಗಿಲ್ಲ, ಮಾಯದ ಭಯ ನನಗದ ಅಂದ, ಅವಾಗ ದ್ವಾರಿಕಾನಾಥ ಪರಮಾತ್ಮ ಅಂದಂತ, ನನ್ನ ಮಾಯ ನಿನಗ ಏನೇನೂ ಮಾಡಂಗಿಲ್ಲ, ಹೊರಗೆ ಬಾರಪ್ಪ ಅಂತ ಆಜ್ಞೆ ಮಾಡಿದ. तब श्री सुखदेव जी माता के गर्भ से बाहर आए. ಅವಾಗೇನು ಮಾಡಿದ, ನಿನಗೇನು ಮಾಡಂಗಿಲ್ಲಂತ ಅವನಿಗೆ ಆಶ್ವಾಸನೆ ಕೊಟ್ಟ ಬಳಿಕ ಸುಖ ತಾಯಿ ಗರ್ಭದಿಂದ ಹೊರಗೆ ಬಂದ. ಶ್ರೀ ಸುಖದೇವ್ ಜಿ ಕಿ ಬ್ರಹ್ಮನಿಷ್ಠಾ ವೈರಾಗ್ಯ अलौकिक प्रेम लक्षण भक्ति देख कर व्यास जी भी श्री सुखदेव जी को ಮಾನ್ ದೇತೆ ಹೈ. ನೋಡ್ರಿ, ಆ ಶುಕ ಮಹರ್ಷಿ ಹೆಂಗಿದ್ದ ಅಂತ ಕೇಳಿದ್ರ, ಅವನು ಬ್ರಹ್ಮನಿಷ್ಠ, ಬ್ರಹ್ಮದೊಳಗನೆ ಸದಾ ನಿಷ್ಠೆಯನ್ನ ಉಳ್ಳಂತ ಆ ಪರಬ್ರಹ್ಮವನ್ನ ಅರ್ತಿರ್ತಕ್ಕಂಥ ಪುಣ್ಯಾತ್ಮ, ಅತಿಯಾಗಿರ್ತಕ್ಕಂಥ ವೈರಾಗ್ಯ ಅವನಿಗೆ. ಇಹದ್ದು ಇಲ್ಲ, ಪರದ್ದು ಭೋಗದ ಅಪೇಕ್ಷೆಗಳಿಲ್ಲ. ಸಮಸ್ತ ವಿಷಯ ವಾಸನೆಗಳನ್ನ ವಾಸನಾ ಸಹಿತವಾಗಿ ತ್ಯಾಗ ಮಾಡಿರ್ತಕ್ಕಂಥ ಪರಮ ವೈರಾಗ್ಯ ಶುಕ. ಅಷ್ಟೇ ಅಲ್ಲ, ಅಲೌಕಿಕವಾಗಿರ್ತಕ್ಕಂಥ ಪ್ರೇಮ ಲಕ್ಷಣ ಭಕ್ತಿ ಎಲ್ಲವದವನಿಗೆ. ಜ್ಞಾನ, ವೈರಾಗ್ಯ, ಭಕ್ತಿ ಮೂರರಿಂದ ಸಂಪನ್ನನಾಗಿರ್ತಕ್ಕಂಥ ಆ ಶುಕನನ್ನ ನೋಡಿ ವ್ಯಾಸ ಭಗವಂತನು ಕೂಡ ಅವನಿಗೆ ಗೌರವವನ್ನ ಕೊಡ್ತಾನ. ಜನ್ಮ ಓತೆ ಹಿ ಶ್ರೀ ಸುಖದೇವ್ ಜಿ ವನಕಿ ಓರ್ ಜಾನೆ ಲಗೆ. ನೋಡ್ರಿ, ಯಾವಾಗ ಜನ್ಮ ತಗೊಂಡ, ಹುಟ್ಟಿದ ತಕ್ಷಣ ಏನ್ ಮಾಡಿದಂತ್ರಿ, ಅರಣ್ಯಕ್ಕೆ ಹೋಗಕ್ ನಿಂತು ಬಿಟ್ಟವ. ಹೇಳಿದ್ರಲ್ಲ ಅಪ್ಪಗಳು ನಿನ್ನೆ, ಯಾವ ಹುಟ್ಟಿದ ತಕ್ಷಣ ಬ್ಯಾಡಪ್ಪ ಇಲ್ಲಿರೋದು, ಮತ್ತ ಮಾಯ ಸಿಕ್ಕೋತದ, ನಮ್ಮಪ್ಪ ನಮ್ಮವ್ವ ನನ್ನ ಸಂಬಂಧ, ಇದು ನನ್ನ ಮನಿ, ಎಲ್ಲಿದು ಮಾಯ ಬಡ್ಕೋತದೋ ನನಗಂತ ಹುಟ್ಟಿದ ತಕ್ಷಣ ಏನ್ ಮಾಡಿದಂತ ವನದ ಕಡೆ ಹೋಗಾಕ ನಿಂತ. ಅರಣಿ ದೇವಿ ಮಾತಾನೆ ನೋಡ್ರಿ, ಭಕ್ತಿ ದೇಕರ್ ವ್ಯಾಸಜಿ श्री सुखदेव जी को मान देते हैं. जन्म होते ही श्री सुखदेव जी वन की ओर जाने लगे. अरण्य देवी माता ने प्रार्थना की कि मेरा पुत्र निर्विकार ब्रह्म रूप है. ನೋಡ್ರಿ, ಭೂಮಿ ತಾಯಿನೂ ಕೂಡ ಬಹಳ ಸಂತೋಷದಿಂದ ನನ್ನ ಮಗ ಹೆಂಗದನ ಅಂತ ಕೇಳಿದ್ರ, ಅವನು ನಿರ್ವಿಕಾರ ರೂಪದಿಂದ ಬ್ರಹ್ಮ ಸ್ವರೂಪನೇ ಅದನ ಅಂತ ತಿಳ್ಕೊಂಡು, ಯಹ ಮೇರೆ ಯಹಾಸೆ ದೂರ ನ ಜಾಯ್, ಇವ ನನ್ನ ಬಿಟ್ಟು ದೂರ ಹೋಗಬಾರದು ಅಂತ ತಿಳ್ಕೊಂಡು ಆಕೆನೂ ಕೂಡ ಆಶಾ ಪಡ್ತಿದ್ಲಂತ. ಯಾರ್ರಿ? ಭೂಮಿ ತಾಯಿ. ಅದಕ್ಕೆ ಪಾಪಿಗಳು ಹುಟ್ಟಿದ್ವಂದ್ರ ದುಃಖ ಪಡ್ತಾಳಂತಕಿ, ತಿಳಿತ್ರಿ. ಯಾವಾಗರ ಈ ಭೂಮಿ ಭಾರ ಕಳಿತಾರಪ್ಪ ಅಂತ ನೋಡ್ರಿ ನೀವು. ಯಾವಾಗ ರಾವಣ ಅನ್ಯಾಯ ಅತ್ಯಾಚಾರಗಳನ್ನ ಮಾಡಿದ, ಮೊದಲು ಹೋಗಿ ಪ್ರಾರ್ಥನೆ ಮಾಡಿದ್ದೇ ಭೂಮಿ ತಾಯಿ, ನನಗೆ ಸಹನ ಆಗೋಲ್ತವ್ರ ಪಾಪ, ಯಾವಾಗ ಆ ಪಾಪಿಗಳಿಂದ ನನ್ನನ್ನು ಮುಕ್ತ ಮಾಡ್ತಿ ಪರಮಾತ್ಮ, ನೀ ಯಾವಾಗ ಅವತಾರ ತಗೋತಿ ಅಂತ ವಿಷ್ಣು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ಲಾಕಿ. ಆದ್ರೆ ಇವತ್ತು ಶುಕದೇವಜಿ ಜನ್ಮ ತಾಳಿದ, ಯಾವಾಗ ಅರಣ್ಯ ಮಾರ್ಗದೊಳಗ ಹೊಂಟ ಸಂತೋಷ ಆಗಿ ಅಂತಾಳ, ನನ್ನ ಮಗ ನನ್ನ ಬಿಟ್ಟು ದೂರ ಹೋಗೋದು ಬೇಡ, ಅವನು ಪರಬ್ರಹ್ಮ ಸ್ವರೂಪ ಅದಾನ. ಜ್ಞಾನಿಯನ್ನ ಎಲ್ಲರೂ ಪ್ರೇಮ ಮಾಡ್ತಾರ, ಅಜ್ಞಾನಿಗೆ ಯಾರು ಪ್ರೇಮ ಮಾಡ್ತಾರಿ? ಮಹಾತ್ಮ ಪುಣ್ಯಾತ್ಮ ಪ್ರಕೃತಿನೂ ಸಹಿತ ಅವನಿಗೆ ನಮನ ಮಾಡ್ತದ. ಅವನು ಸದಾ ನನ್ನ ಸಂಘದೊಳಗೆ ಇರ್ಲಿ ಅಂತ ಅಪೇಕ್ಷೆ ಮಾಡಿದಂಗ ನನ್ನ ಬಿಟ್ಟು ಎಲ್ಲಿನೂ ಹೋಗ್ಬಾರ್ದು ಅಂತ ಆಶಾ ಮಾಡ್ತಿದ್ಲಂತ. ಇಸೆ ರೋಕೋ ಆಕೆ ಅಂತಿದ್ಲಿ, ಇವನ್ ತಡೀರಿ ಅಂತ. ವ್ಯಾಸಜಿ ಉಷೆ ಸಮಜ್ತೆ ಹೈ, ಜೋ ಹಮೆ ಅತಿ ಪ್ರಿಯ लगता हो वही परमात्मा को अर्पण करना चाहिए.
ಅದಕ್ಕ ವ್ಯಾಸ ಅಂತನ ಯಾವುದು ನಮಗೆ ಬಹಳ ಪ್ರೀತಿ ಇರ್ತದ ಆ ವಸ್ತುವನ್ನ ನಾವು ಪರಮಾತ್ಮನಿಗೆ ಅರ್ಪಣ ಮಾಡಲೇಬೇಕು. ತಿಳಿರಿ, ನಾವು ಯಾವುದು ಪ್ರೀತಿ ಇರ್ತದ ಅದನ್ನ ಯಾರಿಗೆ ಕೊಡಕ್ ತಯಾರಿಲ್ಲ, ಹೌದಿಲ್ರಿ? ಆದ್ರೆ ಯಾವುದು ಪ್ರೀತಿ ವಸ್ತು ಅದ ಅದನ್ನ ಪರಮಾತ್ಮನಿಗೆ ಅರ್ಪಣ ಮಾಡಿ ಬಿಡಬೇಕು ಅಂತ ವ್ಯಾಸ ವಿಚಾರ ಮಾಡಕತ್ತಿದ. ಮಗ ಅದನ ಬಿಟ್ಟು ಹೊಂಟಾನ ಕರೆ, ಆದ್ರೂ ಕೂಡ ಅಂತಾನ ಪ್ರಿಯವಾಗಿರ್ತಕ್ಕಂಥ ವಸ್ತು ನೀವು ತಡೀರಿ ಅಂದ್ರೂ ಕೂಡ ಅದನ್ನ ಪರಮಾತ್ಮನಿಗಾಗಿ ಕೊಡ್ಲೇಬೇಕಾಗ್ತದ. ಅದಕ್ಕ ವಹತು ಜಗತ್ ಕ ಕಲ್ಯಾಣ ಕರ್ನೆ ಜಾ ರಹ ಹೈ. ಅವ ಎಲ್ಲಿಗೆ ಹೊಂಟಾನ ಅಂದ್ರ ಜಗತ್ತನ್ನ ಕಲ್ಯಾಣ ಮಾಡಾಕ ಹೊಂಟಾನ. ತತ್ಪಶ್ಚಾತ್ ಶ್ರೀ ವ್ಯಾಸಜಿ ಬಿ ವಿವ್ವಲ ಹೋಗುಟೆ ಹೈ. ಅವನಿಗೂ ಕೂಡ ಬಹಳ ವಿವ್ವಲ ತ್ರಾಸ ಆಗಕತ್ತು, ನನ್ನ ಮಗ ನನ್ನಿಂದ ದೂರ ಆಗ್ತಾನಲ್ಲ ಅಂತ ವಿಚಾರ ಕರ್ತೆ ಹೈ. ಅಬ್ ಯಹ ತೋ ಜಾತಾ ಹೈ ಫಿರ್ ಕರ್ ಆನೆ ವಾಲಾ ನಹಿ. ಈಗಂತೂ ಇವ ಮನಿ ಬಿಟ್ಟು ಹೊಂಟಾನ, ವಾಪಸ್ ಅಂತೂ ಬರಂಗನೇ ಇಲ್ಲ ಅಂತ ತಿಳ್ಕೊಂಡು ವ್ಯಾಸಜಿ ಮಹಾಜ್ಞಾನಿ ಥೆ ಫಿರ್ ಬಿ ಪುತ್ರಕ್ಕೆ ಪೀಚೆ ಪಡೆ ಹೈ. ಮಹಾಜ್ಞಾನಿನೇ ಇದ್ದ ವ್ಯಾಸ ಏನು ಸಾಮಾನ್ಯ ಅಲ್ಲವ, ಆದ್ರೂ ಕೂಡ ಪುತ್ರನಿಂದ ಓಡಾಕತ್ತಿದ್ನಂತ. ಗೊತ್ತಿತ್ತು ಎಲ್ಲ ಪ್ರಿಯವಾಗಿರ್ತಕ್ಕಂಥದ್ದನ್ನ ಪರಮಾತ್ಮನಿಗೆ ಒಪ್ಪಿಸಬೇಕು ಕರೆ, ಆದ್ರೆ ಈಗ ಮನೆ ಬಿಟ್ಟು ಹೋಗಾಕತ್ತಾನ, ಈಗ ಮಗ ವಾಪಸ್ ಬರಂಗಿಲ್ಲಲ್ಲ ಅಂತ ತಿಳ್ಕೊಂಡು ಏನು ಮಾಡಿದಂತ ಅವನಿಂದ ಹೋಗಾಕತ್ತಿದೇವ. ವ್ಯಾಸ ನಾರಾಯಣ ಶ್ರೀ ಸುಖದೇವ್ಜಿ ಕೋ ಬುಲಾತೆ ಹೇ, ಹೇ ಪುತ್ರ ವಾಪಸ್ ಲೌಟೋ. ಮಗನಿಗೆ ಕರಿತಾನೆ, ಹೇ ಮಗ ಬಾರೋ ವಾಪಸ್ ಮನೆಗೆ ಬಾ ಅಂತ ಅವನಿಂದಿಂದ ಓಡಾಕತ್ತಿದ್ನಂತ. ಮುಜೆ ಚೋಡ್ಕರ್ ಜಾನ ನಹಿ, ನಾನು ಬಿಟ್ಟು ನೀವು ಹೋಗ್ಬೇಡಪ್ಪ, ಸದಾ ನನ್ನ ಜೊತೆಗೆ ಇರು. ಮೈ ತುಮೆ ಲಗ್ನ ಕರ್ನೆ ಕೇಲಿಯೇ ಆಗ್ರಹ ನೈ ಕರುಂಗ. ನೀ ನನ್ನ ಹತ್ರ ಇರು, ನಾನೇ ನಿನಗ ವಿವಾಹ ಮಾಡಬೇಕು ಲಗ್ನ ಮಾಡ್ಬೇಕಂತ ನಿನಗೆ ಬಹಳ ಆಗ್ರಹ ಒತ್ತಾಯ ಮಾಡಂಗಿಲ್ಲ. ತೋಬಿ ಶ್ರೀ ಕೃಷ್ಣ ಕಾ ಧ್ಯಾನ ಕರ್ತೆ ಕರ್ತೆ ಅವ್ರು ಸಬ್ಕ ಭಾಗ ಬೂಲೆ ಹೈ. ಅದಕ್ಕವ ಶ್ರೀಕೃಷ್ಣ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಎಲ್ಲರನ್ನ ಮರ್ತೇ ಇದ್ದ. ಯಾರು? ಶುಕ. ಪರಮಾತ್ಮನೊಳಗ ಅವ ಮೈ ಮರ್ತಾನ, ಇವ ಅವನಿಗೆ ಬೆನ್ನತ್ತಿ ಓಡಿ ಕರೆಯಕತ್ತಾನ ಕರೆ. ಉಸ್ ಉನ್ಮತ್ತ ಅವಸ್ಥಾಮೆ ಬಾನ್ ಬೂಲಿ ಅವಸ್ಥಾಮೆ ಕೌನ್ ಕಿಸ್ಕಾ ಪಿತಾ. ಅವ ಅಂತಾನ ಉನ್ಮತ್ತ ಅವಸ್ಥಾ, ಭಕ್ತಿ ಒಳಗ ಮೈ ಮರ್ತಾನವ. ಇವರ ಬೆನ್ನತ್ತಿ ಬಾ ಮಗ ಅಂತಾನ. ನಿನಗೇನು ವಿವಾಹ ಮಾಡಂಗಿಲ್ಲ, ಮಾಯಾ ಬಂಧನದೊಳಗ ಕೆಡವಂಗಿಲ್ಲ, ನನ್ನ ಜೊತೆಗೆ ಇರುವಂತಿ ಬಾ ಅಂತ ಕರಿತಾನ. ಶುಕ ಅಂತಾನ, ಯಾರ್ ನೀ ನನ್ನ ತಂದೆ ಯಾರು ಅಂತ ಕೇಳಕತ್ತಾನ. ಯಾಕ ಪರಮಾತ್ಮನನ್ನ ನೆನೆಸ್ತಾ ಅದರೊಳಗೆ ಉನ್ಮತ್ತ ಅದ. ನಾವು ಪ್ರಪಂಚವನ್ನ ನೆನೆಸ್ತಾ ಪ್ರಪಂಚಮಯ ಆಗಿಬಿಟ್ಟಿವಿ, ಹೌದಿಲ್ರಿ? ಅದರಿಂದ ಹೊರಗ ಬರಬೇಕಾದ್ರೆ ಎಷ್ಟು ಕಷ್ಟ ಆಗಕತ್ತದ. ಎಷ್ಟು ಮಂದಿ ಮಹಾತ್ಮರ ಅವತಾರಗಳನ್ನ ತಗೊಂಡು ಮಾಯಾ ಪ್ರಪಂಚದಿಂದ ಕಡಿಗಾಗಂತ ಉಪದೇಶ ಮಾಡಿದ್ರು ಮತ್ತಿಷ್ಟು ಹಗ್ಗ ಗಟ್ಟಿಯಾಗಿ ಕಟ್ಕೊಳಕತ್ತೀವಿ ನಾವು. ಆಗಕತ್ತದ್ರಿ ಹೊರಗೆ ಬರೋದು, ಆಗವಲ್ತದ. ಅಷ್ಟು ಸರಳವಾಗಿರ್ತಕ್ಕಂಥದ್ದಲ್ಲ. ಅವ ದಾಟ್ಯಾನ, ಭಕ್ತಿ ಒಳಗ ಮೈ ಮರತಾನ ಅಂತ ನಾವ. ಕೌನ್ ಕಿಸ್ಕಾ ಪಿತಾ, ಯಾರ ಮಗ, ಯಾರ ಮಗ ಅದಾರ ಅಂತ ಕೇಳ್ತಾನವ. ಶುಕ ವ್ಯಾಸನ ಮಗನೇ ಅದಾನ. ಯಾರ ಮಕ್ಕಳು ಅಂತ. ಕೌನ್ ಮಾತಾ, ಯಾರ ತಾಯಿ ಅಂತ. ಲೌಕಿಕ ಸಂಬಂಧಕ ವಿಸ್ಮರಣ ಓತಾ ಹೈ. ಯಾವಾಗ ಭಕ್ತಿ ಒಳಗ ಮೈ ಮರತ ಅಂದ್ರ ಈ ಲೌಕಿಕದೊಳಗಿರ್ತಕ್ಕಂಥ ತಂದೆ ತಾಯಿ ಅಣ್ಣ ತಮ್ಮ ಅಂತಕ್ಕಂಥ ಸಂಬಂಧಗಳು ಏನಾಗಿ ಬಿಡ್ತಾವಂದ್ರ ಮರೆತು ಹೋಗಿ ಬಿಡ್ತಾವಂತವು. ತಬಿ ಬ್ರಹ್ಮ ಸಂಬಂಧ ಹೋತಾ ಹೈ. ಯಾವಾಗ ಪ್ರಪಂಚದ ಸಂಬಂಧ ಕಳ್ಕೋತಿ ಅವಾಗ ನಿನಗ ಬ್ರಹ್ಮದ ಜೊತೆಗೆ ಸಂಬಂಧವನ್ನ ಬೆಸೆಯಕ ಬರ್ತದ, ಪರಮಾತ್ಮನ ಜೊತೆಗೆ ಸಂಬಂಧವನ್ನ ಬೆಸೆಯಕ್ ಬರ್ತದ. ನನ್ನವರು, ನಮ್ಮಪ್ಪ ನಮ್ಮವ್ವ, ನನ್ನ ಅಣ್ಣ ನನ್ನ ತಮ್ಮ ಅಂತಕ್ಕಂಥ ಸಂಬಂಧ ಎಲ್ಲಿ ತನಕ ಗಟ್ಟಿಟ್ಕೋತಿ ಪರಮಾತ್ಮನ ಜೊತೆ ಒಂದಾಗಕ ಸಾಧ್ಯನೇ ಇಲ್ಲ. ಅದಕ್ಕವ ಪರಮಾತ್ಮನ ಜೊತೆ ಒಂದಾಗ್ಯಾನ, ಬ್ರಹ್ಮದ ಜೊತೆಗೆ ಸಂಬಂಧ ಬೆಳೆಸ್ಯಾನ. ಅವನಿಗೆ ತಂದೆ ಯಾರು ತಾಯಿ ಯಾರು ಅಂತ ಪ್ರಶ್ನೆ ಮಾಡಾಕತ್ತಿದ. ಜಬ್ ತಕ್ ಲೌಕಿಕ ಸಂಬಂಧ ಕ ಸ್ಮರಣ रहता है तब तक ईश्वर में आसक्ति होती नहीं.
ನೋಡ್ರಿ ಅವ್ರಂತಾರ, ಎಲ್ಲಿ ತನಕ ನಿನಗ ಪ್ರಪಂಚದ ಸಂಬಂಧ, ಲೌಕಿಕರ ಸಂಬಂಧ ಇರುತ್ತದ, ಅಲ್ಲಿ ತನಕ ನಿನಗ ಪರಮಾತ್ಮನ ಜೊತೆಗೆ ಸಂಬಂಧವನ್ನ ಬೆಳೆಸಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ವ ವ್ಯಾಪಕ ಹೋ ಚುಕೆ ಶ್ರೀ ಶುಕದೇವ್ಜಿ ವೃಕ್ಷೋ ದ್ವಾರ ಉತ್ತರ ದೇತೆ ಹೇ. ನೋಡ್ರಿ, ಸರ್ವ ವ್ಯಾಪಕವಾಗಿರ್ತಕ್ಕಂಥ ಸ್ಥಿತಿ ಒಳಗದಾನಲ್ಲಿಗವ, ಮೈ ಮರತನ, ಉನ್ಮತ್ತ ಆಗ್ಯಾನ ಭಕ್ತಿ ಒಳಗ. ಅದಕ್ಕೆ ಅವಂತಾನ ಏನಂತ, ನಾನು ಉತ್ತರ ಕೊಡಬಾರ್ದಂತ ವೃಕ್ಷಗಳಿಗೆ ಜೊತೆಗೆ ಅದರ ದ್ವಾರ ಏನ್ ಮಾಡಾಕತ್ತ ತಂದಿಗೆ ಉತ್ತರ ಹೇಳ್ತಾನವ. ಏನಂತ, ಹೇ ಮುನಿರಾಜ್, ಆಪಕೋ ಪುತ್ರಕ್ಕೆ ವಿಯೋಗ ಸೆ ದುಃಖ ಆ ರಹಾ ಹೈ, ಪರಂತು ಹಮ್ಕೋ ತೋ ಜೋ ಪತ್ತರ್ ಬಿ ಮಾರ್ತಾ ಹೈ. ಅದಕ್ಕ ವೃಕ್ಷ ಹೇಳಕತ್ತಿ ಅಂತ, ನೋಡಪ್ಪ, ನಿನಗ ಪುತ್ರ ಮೋಹದಿಂದ ಎಷ್ಟು ದುಃಖ ಆಗಾಕತ್ತದಲ್ಲ, ನಮಗೂ ಕೂಡ ಏನ್ ಮಾಡ್ತಾರ ಜನ ಅಂದ್ರ ಕಲ್ಲುಗಳನ್ನ ಒಗಿತಾರ. ಹೌದಿಲ್ರಿ? ಗಿಡಗಳಿಗೆ ಏನ್ ಮಾಡ್ತಾರ, ಹಣ್ಣನ್ನ ಪಡ್ಕೋಬೇಕಂತ ಕಲ್ಲುಗಳನ್ನ ಎಸಿತಾರ. ಹಮ್ ಉಸೆ ಫಲ್ ದೇತೆ ಹೈ. ನಾವೇನ್ ಮಾಡ್ತೀವಿ, ಕಲ್ಲು ಒಗದ್ರೂ ಕೂಡ ಹಣ್ಣುಗಳನ್ನ ಕೊಡ್ತೀವಿ ಎಲ್ಲರಿಗೂ. ವೃಕ್ಷೋಂಕೆ ಪುತ್ರ ಉನಕ ಫಲ ಹೈ. ಆ ಗಿಡಗಳ ಮಗ ಏನ್ರಿ ಅಂದ್ರೆ ಅದು ಫಲ, ಹಣ್ಣುಗಳೇ ಅದರ ಮಕ್ಕಳು ಕರೆ. ಆದ್ರೂ ಕಲ್ಲು ಒಗದವರಿಗೂ ಕೂಡ ನಾವು ಫಲವನ್ನ ಕೊಡ್ತೀವಲ್ಲ. ಪತ್ತರ್ ಮಾರನೆ ವಾಲೆ ಕೋ ಬಿ ಫಲ್ ದೇ ವಹಿ ವೈಷ್ಣವ ಹೈ. ನೋಡ್ರಿ, ಯಾರು ಕಲ್ಲು ಒಗದ್ರೂ ಕೂಡ ಫಲವನ್ನ ಕೊಡ್ತಾರ ಅವನೇ ವೈಷ್ಣವ, ಪರಮಾತ್ಮನ ಭಕ್ತ ಇರ್ತಾನ, ಪರಮಾತ್ಮ ಇರ್ತಾನ. ಹಂಗ ಕಷ್ಟ ಕೊಟ್ಟವರಿಗೂ ಕೂಡ ಸುಖವನ್ನ ಪ್ರದಾನ ಮಾಡ್ತಾನ, ಅವ ನಿಜವಾಗಿರ್ತಕ್ಕಂಥ ಭಕ್ತ. ತೋ ಆಪ್ ಪುತ್ರ ವಿಯೋಗ ಸೆ ಕಿಸ್ ಲಿಯೇ ರೋತೆ ಹೈ. ಮತ್ತು ನೀನು ಈ ಪುತ್ರ ವಿಯೋಗದಿಂದ ಅಳಕತ್ತಿಯಲ್ಲ, ಎದ್ರ ಸಲುವಾಗಿ ಅಳುತ್ತಿದ್ಯಪ್ಪ? ಅಳ ಜರತ್ತಿಲ್ಲ ಅಂತ ವೃಕ್ಷಗಳ ದ್ವಾರ ಉಪದೇಶ ಮಾಡಕತ್ತಾನ ಶುಕ. ಯಾರಿಗ್ರಿ? ವ್ಯಾಸ ಭಗವಂತನಿಗೆ, ತಂದೆಯಾಗಿರ್ತಕ್ಕಂಥ ವ್ಯಾಸನಿಗೆ ವೃಕ್ಷಗಳ ದ್ವಾರ ಅದರ ತಿಳ್ಕೊಂಡನೇನು ಅಂತ ತಿಳ್ಕೊಂಡು ಅವುಗಳ ಮುಖಾಂತರವಾಗಿ ಉಪದೇಶ ಮಾಡಕತ್ತಿದ. ಆಪ್ಕಾ ಬೇಟಾ ತೋ ಜಗತ್ ಕಲ್ಯಾಣ ಕರ್ನೆ ಚಲಾ ಹೈ. ನಿನ್ನ ಮಗ ಸಾಮಾನ್ಯ ಅಲ್ಲಪ್ಪ, ಜಗತ್ತನ್ನ ಉದ್ಧಾರ ಮಾಡಬೇಕು ಅಂತ ತಿಳ್ಕೊಂಡೆ ಹೊಂಟಾನ. ವ್ಯಾಸಜಿ ಅಭಿ ತಕ್ ವ್ಯಗ್ರ ಹೈ. ಇಲ್ಲಿ ಇಷ್ಟಾದ್ರೂ ಕೂಡ ವ್ಯಾಸ ಭಗವಂತ ವ್ಯಗ್ರವಾಗಿನೇ ಇದ್ದ. ಇಸ್ ಪರ್ ಶುಕದೇವ್ಜಿ ನೇ ಕಹ. ಅವಾಗ ಶುಕ ಹೇಳಕತ್ತಿದ, ಯಹ ಜೀವತೋ ಅನೇಕ ಬಾರ್ ಪುತ್ರ ಬನ ಔರ್ ಅನೇಕ ಬಾರ್ ಪಿತಾ ಬನ ಹೈ. ಅಪ್ಪು ಹೇಳಕತ್ತಿದ, ಅವೇ ನಮ್ಮಂಗ ಅಜ್ಞಾನಿ ಏನ್ರಿ? ಜ್ಞಾನಿ ಅವ ವ್ಯಾಸ, ಆದ್ರೂ ಕೂಡ ಹೇಳಕತ್ತಿದ ಶುಕ. ಮೋಹ ಆವರಿಸದಲ್ಲ, ಹೌದಿಲ್ರಿ? ಮೋಹ ಆವರಿಸದಂತ ತಿಳ್ಕೊಂಡ ನನ್ನ ಮಗ ಅಂತ ಹೊಂಟಾನ. ಇನ್ನು ಇವನೊಳಗ ಮೋಹ ಅದಲ್ಲ, ಅದನ್ನು ಕಳಿಬೇಕಂತ ತಂದೆಗೆ ಹೇಳ್ತಾನ. ನೋಡಪ್ಪ, ಜೀವಾತ್ಮ ಎಷ್ಟೋ ಸಲ ಮಗನಾಗಿ ಭೂಮಿಗೆ ಬಂದ, ಎಷ್ಟೋ ಸಲ ಅಪ್ಪ ಆಗ್ಯಾನ. ಆಗಿರೇ ಇಲ್ಲ, ಬರೀ ಮಗ ಆಗೇ ಉಳ್ದಿರೇನು? ಅಪ್ಪನೂ ಆಗಿವಿ, ಮಕ್ಕಳು ಆಗಿವಿ, ಹೌದಿಲ್ರಿ? ಎಲ್ಲಾ ಸಂಬಂಧಗಳನ್ನ ಮ್ಯಾಲಿಂದ ಮೇಲೆ ಜೀವ ತಗೊಂಡೇ ಬಂದವದನ ಭೂಮಿಗೆ. ಅದಕ್ಕ ಎಷ್ಟೋ ಸಲ ನೀ ತಂದಿನೂ ಆಗಿದಿ. ವಾಸನಾ ಓನ್ಸೆ ಬಂಧ ಜೀವ ಅನೇಕ ಬಾರ್ ಪಿತಾ ಪುತ್ರ ಸ್ತ್ರೀ ಬಂತ ಹೈ. ನೋಡ್ರಿ, ವಾಸನೆಗಳ ಮುಖಾಂತರವಾಗಿ ತಂದೆ, ಮಗ, ಅಪ್ಪ, ಹೆಂಡತಿ, ಮಕ್ಕಳು ಏನೇನೋ ಆಗಿ ಜನ್ಮಗಳನ್ನ ತಗೊಂಡು ಬರ್ತಾ ಇರ್ತಾನಲ್ಲ. ಅನೇಕೋ ಬಾರ್ ಪೂರ್ವ ಜನ್ಮಕ್ಕೆ ಶತ್ರು ಬಿ ಗರ್ಮೆ ಆಜಾತೆ ಹೈ. ನೋಡ್ರಿ, ಎಷ್ಟೋ ಸಲ ಹೆಂಗಾಗ್ತದ ಪ್ರಸಂಗ ಅಂದ್ರ, ಶತ್ರುಗಳು ಕೂಡ ನಿನ್ನ ಮನೆಯೊಳಗೆ ಹುಟ್ಟಿ ಬರ್ತಾರಂತ್ರಿ. ಇಲ್ಲ, ಈಗ ಅದರ ಇಲ್ಲ, ಎಲ್ಲರ ಮನೆಗೂ ಶತ್ರು ಅದವೇ. ನೀವು ತಿಳ್ಕೊಂಡ್ರಿ ನಮ್ಮ ಮಕ್ಕಳಂತ, ಅವು ಮಕ್ಕಳಲ್ಲ, ನಿಮ್ಮ ಕರ್ಮನೇ. ಇಂದಿನ ಜನ್ಮದ ಶತ್ರುಗಳೇ ಈಗ ಬಂದು ಅವ್ವ ಅಪ್ಪ ಕುಡಿದು ಬಂದು ಹೊಡಿತ್ಯಾವ್ ಬೈತ್ಯಾವ್ ಅಂತಾವ್. ಮಗ ಅಂತೀರೇನ ಅವಕ್ಕ? ಮಗ ಅನ್ಬಾರ್ದಿದ, ನಮ್ಮ ಕರ್ಮ ಅನ್ಬೇಕು. ತಿಳಿತಿಲ್ಲ ಅಂದ್ರ ಆರಾಮ್ ಇರ್ತೈತಿ ಅಂತ. ಕರ್ಮದ ಮ್ಯಾಗ ಹಾಕಿದ್ರೆ ದುಃಖ ಆಗಂಗಿಲ್ಲ. ನನ್ನ ಮಗ ಹಿಂಗ್ಯಾಕ ಅಂದಿ ಅಳ್ಬೇಕಾಗ್ತದ, ಹೌದಿಲ್ರಿ? ಬಸವಣ್ಣ ಏನಂದ? ನಾ ಮಾಡಿದ ಕರ್ಮ ಎನಗೆ ಸತಿಪುತ್ರಾದಿಗಳ ರೂಪದಲ್ಲಿ ಬಂದು ಕಾಡುತ್ತಿದೆ ನೋಡ. ಇಂದ ನಾ ಮಾಡಿರ್ತಕ್ಕಂಥ ಕರ್ಮ ಜಗಳಗಂಟಿ ಹೆಂಡತಿಯಾಗಿ, ಕುಡುಕ ಗಂಡಾಗಿ, ಕುಡುಕ ಮಗ ಆಗಿ, ಏನೇನೋ ಆಗಿ ಜನ್ಮ ತಗೊಂಡು ಬಂದು ನಮಗ ಕಷ್ಟ ಕೊಡ್ತಾವ. ಅಂದ ಬಳಿಕ ಮಹಾತ್ಮರಂತಾರಪ್ಪ,
ಎಷ್ಟೋ ಸಲ ಶತ್ರುಗಳೇ ಏನಾಗ್ತಾವು, ನಿನ್ನ ಮನೆಯೊಳಗೆ ಜನ್ಮ ತಗೊಂಡು ನಿನ್ನ ಕ್ಷಣ ಕ್ಷಣಕ್ಕೂ ದುಃಖ ಕೊಡ್ತಾವ ಅಂತ ಅಂದ ಬಳಿಕ ಅಪನಿ ವಾಸನ ಓಂಕ ಕಾರಣ ದಾದಾಹಿ ಪೌತ್ರ ಬನ್ಕರ್ ಆತಾ ಹೇ. ನೋಡ್ರಿ, ಎಷ್ಟೋ ಸಲ ವಾಸನ ಮುಖಾಂತರ ಅಪ್ಪೋರ್ ಮನೆ ಕತ್ತಿ ಹೇಳಿದ್ರು ಪ್ರವಚನದಾಗ ಏನಾದಂತ, ಮುತ್ಯ ಏನಾದಂತ್ರಿ, ಮೊಮ್ಮಗಾಗಿ ಪೌತ್ರ ಆಗಿ ಬಂದ. ಎದಕ್ಕೆ? ವಾಸನ ಮುಖಾಂತರವಾಗಿ ಮಗನ ಹೊಟ್ಟೆಗೆ ಅವನೇ ಬರ್ತಾನಂತ. ಯಾವ್ದು ಅಂತ್ಯಕಾಲದೊಳಗೆ ಏನು ವಾಸನೆಗಳನ್ನ ಹಿಡ್ಕೊಂಡು ಹೋಗ್ತೀವಿ, ಮುಂದೆ ಅದೇ ಆಗಿನೇ ಹುಟ್ಟುತ್ತಿದೆ ಅಂತ ಪರಮಾತ್ಮ ಏನು ಹೇಳ್ಯಾನಲ್ಲ, ಹಂಗ ಮುತ್ಯನೇ ಏನಾಗಿ ಬರ್ತಾನಂದ್ರೆ ಮೊಮ್ಮಗಾಗಿ ಅದೇ ಮನೆಯೊಳಗ ಹುಟ್ಟಿರ್ತಾನ ಅಂತಿರ್ತಾರ. ಅದಕ್ಕೆ ಭಾಳ ಅವ್ ನೋಡ್ರಿ ಕೂಸುಗಳು ಅಳ್ತಿರ್ತಾವಂತ, ಏನಾರ ಬ್ಯಾರೆ ಹೆಸರಿಟ್ರ, ಅವ್ರ ಮುತ್ಯನ ಹೆಸರಿಡ್ರಿ, ಮುತ್ಯನ ಹೆಸರಿಡ್ರಿ ಅಂತ. ಆ ಮುತ್ಯನ ಹೆಸರಿಟ್ರೆ ಗಪ್ಪೆ ಆತಂತ. ಹೆಂಗ್ರಿ ನೀವಂತ್ರಿ, ಅವ್ರ ಮುತ್ಯನೇ ಅದಾನ, ಮುತ್ಯನೇ ಅದ ನೀವು ಅಂತ ಅದಕ್ಕೆ ಮುದುಕ 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 ಅಂದ ಅದು ಸಾಯತನ ಮುದುಕಾಗೆ ಉಳಿತದ. ನೋಡ್ರಿ ನೀವು ಕೆಲವೊಬ್ರು ಅಂತಿರ್ತಾರ ಹಂಗೆ ಮುದುಕ ಮುದುಕಿನೇ ಅಂತಿರ್ತಾರ. ಅವಕ್ಕ ಅಂದ್ರೆ ಅವರೇ ಬಂದಾರ ಅಂತ ನಿಮಗೆ ಹೆಂಗ ಪಕ್ಕ ಇರ್ತದಲ್ಲ. ಅದಕ್ಕೆ ಅವ್ರಂತಾರ ಎಷ್ಟೋ ಸಲ ಹಿಂಗಾಗತ್ತದ, ಶತ್ರುಗಳು ನಿನ್ನ ಮನೆಯೊಳಗ ಹುಟ್ಟುತ್ತಾರ, ಮತ್ತ ಮುತ್ಯನು ಕೂಡ ಮೊಮ್ಮಗಾಗಿ ನಿನ್ನ ಗರ್ಭದೊಳಗೆ ಜನ್ಮವನ್ನ ತಗೋತಾನ ಅಂತ ಯಾರು ಹೇಳಕತ್ತಾರ ಈ ಮಾತು? ಶುಕ ವ್ಯಾಸನಿಗೆ ಹೇಳಕತ್ತಾನ ಈ ಮಾತನ್ನ. ಆತ ಹೇ ವಾಸನ ಹಿ ಸದಾ ಪುನರ್ಜನ್ಮಕ ಕಾರಣ ಬಂತಿ ಹೇ. ವಾಸನನೇ ಏನು ಮಾಡಕತ್ತದ? ಜನ್ಮಕ್ಕ ತರಕತ್ತದ. ಅದಕ್ಕೆ ಶಾಸ್ತ್ರಗಳು ವಾಸನೆಯನ್ನ ಕಳ್ಕೊಳಕ್ ನೀ ಪ್ರಯತ್ನ ಮಾಡು ಅಂತ ಹೇಳ್ತಾವ. ನಮಗ್ ತಿಳಿತಿಲ್ರಿ, ನಮಗ್ ಜನ್ಮ ಬೇಡ, ಈ ಜನ್ಮ ಮರಣದ ದುಃಖಗಳು ಬೇಡ, ನಮಗ ಭವದಿಂದ ಮುಕ್ತರಾಗಬೇಕಾಗಿತ್ತಂದ್ರ ಮೊದಲು ವಾಸನಾಕ್ಷಯ. ಇದು ಏನು ಮಾಡ್ತದ? ಸೂಕ್ಷ್ಮವಾಗಿರ್ತಕ್ಕಂಥ ಅಂತಃಕರಣದಲ್ಲಿರ್ತಕ್ಕಂಥ ವಾಸನನೇ ನಮ್ಮನ್ನ ಮ್ಯಾಲಿಂದ ಮೇಲೆ ಜನ್ಮಕ್ಕೆ ತರ್ತದ. ಅಂದ ಬಳಿಕ ನಾವೆಷ್ಟೋ ಸಲ ಹುಟ್ಟಿ ಹುಟ್ಟಿ ಬಂದು ಜೀವ ಅನುಭವಿಸಕತ್ತಾನ ಅಂತ ತಿಳ್ಕೊಂಡು ಹೇಳಕತ್ತಾನ. ಪಿತಾಜಿ ಮೇರೆ ಅವ್ರ ಆಪಕ್ಕೆ ಅನೇಕ ಜನ್ಮ ಹುಯೇ ಹೇ. ಅವರಪ್ಪ ಹೇಳ್ತಾನೆಪ್ಪ, ನಿಂದು ನಂದು ಎಷ್ಟೋ ಜನ್ಮಗಳು ಆಗ್ಯಾವು. ಪುನರ್ಜನ್ಮ ಯಾದ ನಹಿ ರಹತೆ ಹೇ. ಪುನರ್ಜನ್ಮ ನಿಮ್ಗೇನಾರ ಯಾದ ನೆನಪೈತೇನು? ಪುನರ್ಜನ್ಮಗಳು ಯಾರಿಗೂ ನೆನಪಿಲ್ಲ ಅಂತ ಚಂದ ನಡೆದದ್ರಿ. ಒಂದ್ ವೇಳೆ ನೆನಪಿತ್ತಂದ್ರೆ ನೋಡ್ರಿ ಏನಾಗಿದ್ವಿ, ಏನು ಅನುಭವಿಸಿದ್ವಿ, ಉಲ್ಟಾ ಪಲ್ಟಾ ಆಗ್ತದ. ಕೆಲವೊಬ್ರಿಗೆ ನೆನಪಿರ್ತಾವಂತ ಹೇಳ್ತಾರ, ಇಲ್ಲಿ ಯಾರಿಗೇ ನೆನಪಿತ್ತಂತ ಹೇಳಿದ್ರು. ನೆನಪಿರ್ತಾವ, ಇಲ್ಲಿ ಅದಾಗಿ ಹುಟ್ಟಿದ್ದೆ ಇದಾಗಿ ಹುಟ್ಟಿದ್ದೆ. ನಮ್ಮಲ್ಲಿ ಒಂದು ಪುನರ್ಜನ್ಮ ಅಂತ ಪುಸ್ತಕನೇ ಬರೆದಾರ. ಅದ್ರೊಳಗೆ ಎಲ್ಲ ಹೇಳ್ಯಾರ, ಇಂದಿನ ಜನ್ಮದ ರಹಸ್ಯಗಳನ್ನೆಲ್ಲ ಬರ್ಕೊಂಡು ಬಂದಾರ. ಸತ್ಯ ಹಂಗೂ ಇರ್ತಾವ. ಕೆಲವೊಬ್ರು ಆ ಜನ್ಮ ಬಿಟ್ಟ ತಕ್ಷಣ ಜನ್ಮಕ್ಕೆ ಬಂದ್ರು ಅಂದ್ರ ಸ್ಮರಣ ಇರ್ತದ ಕೆಲವ್ರಿಗೆ, ಕೆಲವ್ರಿಗೆ ಸ್ಮರಣ ಇರಂಗಿಲ್ಲ. ಯಹಿ ಅಚ್ಚಾಹೈ, ನೆನಪಿಲ್ಲದ ಒಂದು ದೊಡ್ಡ ಕೆಲಸ ಅಂತ. ನಾವು ಸ್ಮರಣ ಇಲ್ಲ, ನಾವ್ ಎಷ್ಟೋ ಜನ್ಮ ಹುಟ್ಟಿವಿ ಕರೆ ಅದ ನಮಗೆ ನೆನಪಿಲ್ಲ. पिताजी न तो आप मेरे पिताजी है और न ही मैं आपका पुत्र. ಅದಕ್ಕ ನಾ ನಿನ್ನ ಮಗ ಅಲ್ಲ, ನೀ ನನ್ನ ತಂದೆ ಅಲ್ಲ. ಆಪ್ಕೆ ಅವ್ರ ಮೇರೆ ಸಚ್ಚೆ ಪಿತಾ ಶ್ರೀ ನಾರಾಯಣ ಹೇ. ನೋಡ್ರಿ, ನನ್ನ ಮತ್ತು ನಿನ್ನ ನಿಜವಾಗಿರ್ತಕ್ಕಂಥ ತಂದೆ ಯಾರದಾರಂತ ಕೇಳಿದ್ರ ಆ ಭಗವಂತ ಅದನ. ವಾಸ್ತವ ಮೇ ತೋ जीव का सच्चा संबंध ईश्वर के साथ ही है. ನಿಜವಾಗಿರ್ತಕ್ಕಂಥ ಸಂಬಂಧ ನಮ್ದು ಯಾರ ಜೊತೆಗೆ ಐತ್ರಿ ಅಂತ ಕೇಳಿದ್ರೆ ಪರಮಾತ್ಮನ ಜೊತೆಗೆ ತಂದಿ. ಅವನೇ ನಮ್ಮ ನಿಜವಾದ ತಂದೆ ತಾಯಿ ಅದನ್ನೇ ಹೊರತು ವ್ಯವಹಾರದಲ್ಲಿರ್ತಕ್ಕಂಥ ನಾನು ನಿನ್ನ ಅಪ್ಪ ಮಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕತ್ತಾನ. ಪಿತಾಜಿ ಮೇರೆ ಪೀಚೆ ನ ಪಡು, ನೀ ನನ್ನಿಂದ ಬರಾಕ್ ಹೋಗ್ಬೇಡ. ಶ್ರೀ ಭಗವಾನ್ ಕೆ ಪೀಚೆ ಪಡು ಹೇಳಕತ್ತಿದ ಅಪ್ಪಗ, ನೀ ನನ್ನಿಂದ ಯಾಕೆ ಬೆನ್ನತ್ತಿ ಬರ್ತಿದಿ, ಪರಮಾತ್ಮನಿಂದ ಬೆನ್ನತ್ತು ಅಂತ. ಆಪ್ ಅಪನ ಜೀವನ್ ಪರಮಾತ್ಮ ಕೇಳಿಯೇ ಬನಾವುಯೇ. ನೀನು ನಿನ್ನ ಜೀವನವನ್ನ ಪರಮಾತ್ಮನ ಸಲುವಾಗಿನೇ ತಗೊಂಡು ಬಂದಿ ಅಂದ ಬಳಿಕ ಮುಜೆ ಜೋ ಆನಂದ ಮಿಲಾ ಹೈ ವಹ ಆನಂದ ಮೈ ಜಗತ್ಕು ದೇನೆ ಜಾತಾ ಹೂಂ. ನಾನೇನು ನಾನು ಆನಂದವನ್ನ ಅನುಭವಿಸೀನಿ, ಆ ಆನಂದವನ್ನ ಜಗತ್ತಿಗೆ ಕೊಡಕ್ ನಾ ಹೊಂಟೀನಿ. ಅದಕ್ಕೆ ನೀ ನನ್ನಿಂದ ಬೆನ್ನತ್ತಿ ಬರಬೇಡ. ತಬ್ ಶ್ರೀ ಸುಖದೇವ್ ಜಿ ವಹಾಸೆ ನರ್ಮದಾ ತಟ ಪರ್ ಆಯೇ ಹೈ. ಅವಾಗ ಅಷ್ಟೆಲ್ಲ ಅವರ ಅಪ್ಪನಿಗೆ ಉಪದೇಶ ಹೇಳಿ ಸಂಬಂಧ ಪರಮಾತ್ಮನ ಜೊತೆ ಬೆಸಗೋ ಅಂತ ತಿಳ್ಕೊಂಡು ಉಪದೇಶ ಮಾಡಿ ಎಲ್ಲಿಗೆ ಹೊಂಟ ಅಂತ ಕೇಳಿದ್ರ ನರ್ಮದಾ ನದಿಯ ದಂಡಿ ಒಳಗ ಹೋಗಿದಾನ. ಮುಂದೆ ಏನು ಮಾಡ್ತಾನ ಅಂತಕ್ಕಂಥದ್ದನ್ನ ಮತ್ತ ನಾಳೆ ದಿವಸ ಚಿಂತನೆ ಮಾಡೋಣ. ಇದೇ ವಿಷಯವನ್ನ ಸದ್ಗುರು ಅಪ್ಪಾಜಿಯವರು ನಮ್ಮೆಲ್ಲರಿಗೂ ತಿಳಿಸ್ತಾರ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಸದ್ಗುರುನಾಥ ನಡೆದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಅರಿವು